53 ವರ್ಷಗಳ ಬಳಿಕ ಎನ್ಬಿಎ ಚಾಂಪಿಯನ್ಶಿಪ್ನಲ್ಲಿ ನ್ಯೂಯಾರ್ಕ್ ನಿಕ್ಸ್ ಗೆದ್ದ ಬೆನ್ನಿಗೆ ನ್ಯೂಯಾರ್ಕಿನಲ್ಲಿ ಗುಂಡು ಹಾರಿದ್ದು ಜನರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು. ಎನ್ಬಿಎ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ನಡೆಸುವ ಚಾಂಪಿಯನ್ಶಿಪ್ ಈ ಸುತ್ತಿನಲ್ಲಿ ಬಹಳ ಪ್ರಸಿದ್ಧವಾದುದು. ಆದರೆ ನ್ಯೂಯಾರ್ಕ್ ನಿಕ್ ತಂಡವು 53 ವರ್ಷಗಳ ಬಳಿಕ ಗೆದ್ದಿತ್ತು. ಆಗ ಬ್ರಾಡ್ವೇ ರಸ್ತೆಯ ಟೈಮ್ಸ್ ಸ್ಕ್ವೇರ್ನಲ್ಲಿ ಗುಂಡುಗಳು ಹಾರಾಡಿವೆ. ಗುಂಡು ಹಾರಾಟದಿಂದ 17ರ ಪ್ರಾಯದ ಹುಡುಗನೊಬ್ಬ ಗಾಯಗೊಂಡಿದ್ದಾನೆ. ಆತನನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಪಾಯದಿಂದ ಪಾರಾಗಿದ್ದಾನೆ ಎಂದು ಹೇಳಲಾಗಿದೆ. ಗುಂಡುಗಳು ಹಾರಾಡಿದಾಗ ಜನರು ಕಂಡತ್ತ ಓಡಿ ಮರೆ ಮಾಡುವ ಜಾಗ ಹುಡುಕಿ ಭೀತಿಯಿಂದ ಕುಳಿತರು. ಆದರೂ ಒಂದಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವುದು ಗೊತ್ತಾಗಿದೆ. ಯಾರು ಏಕೆ ಗುಂಡು ಹಾರಿಸಿದರು ಎಂಬುದು ತಿಳಿದಿಲ್ಲ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಗುಂಡು ಹಾರಿದಾಗ ಚೌಕದಲ್ಲಿ ಪೊಲೀಸ್ ವಾಹನಗಳು, ಆಂಬ್ಯುಲೆನ್ಸ್ಗಳು ತುಂಬಿದ್ದು ಕೂಡ ವಿಡಿಯೋದಲ್ಲಿ ಕಂಡುಬಂದಿದೆ. ಪೊಲೀಸರು ಗನ್ ಹಿಡಿದಿದ್ದ ಒಬ್ಬನನ್ನು ಮುತ್ತಿ ಹಿಡಿದು ಗನ್ ಕಸಿದುಕೊಂಡ್ರು. ಆತನೇ ಗುಂಡು ಹಾರಿಸಿದನೇ? ಗೆಲುವಿನ ಉತ್ಸಾಹದಲ್ಲಿದ್ದ ಜನರು ಪೊಲೀಸ್ ವಾಹನಗಳು ಮತ್ತು ಕೆಲವು ಕಾರುಗಳಿಗೆ ಹಾನಿ ಮಾಡಿದ್ದಾರೆ. ಅದು ಗುಂಡು ಹಾರಾಟಕ್ಕೆ ಕಾರಣವಾಗಿರಬೇಕು ಎನ್ನಲಾಗಿದೆ.